ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋ ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂದರೆ ತುಂಬ ಜನ ಕೇಳಿದರು, ನನಗೆ ರಿಕ್ವೆಸ್ಟ್ ಮಾಡಿದರು ತುಂಬ ಹಿಂದೆ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ತೋರಿಸಿ ಅಂತ. ಬಟ್ ಏನಂದರೆ ನಾನು ಯಾವಾಗಲೂ ಆರ್ಗನೈಸ್ಡ್ ಆಗಿ ಇರ್ತೇನೆ. ಈಗ ರೀಸೆಂಟಾಗಿ ನಾನು ವೆಕೇಷನ್ಗೆ ಏನಂತ ಆಚೆ ಈಚೆ ಎಲ್ಲ ಹೋಗಿದ್ದೆಲ್ಲ, ಆಗ ಎಲ್ಲ ಫುಲ್ ಮಿಕ್ಸಪ್ ಆಗಿದೆ. ನಾನು ತಗೊಂಡು ಹೋಗಿದ್ದು ನಂದು ಏನು ಕಾಸ್ಮೆಟಿಕ್ಸ್ ಎಲ್ಲ ಉಂಟು, ಅದು ಸಪ್ರೇಟ್ ಒಂದು ಬ್ಯಾಗಲ್ಲಿ ಉಂಟು, ಇನ್ನು ಉಳಿದಿರೋದೆಲ್ಲ ಇದರೊಳಗಡೆ ಉಂಟು. ಸೊ ಎಲ್ಲ ಅಲ್ಲಿ ಇಲ್ಲಿ ಇರೋ ಕಾರಣ ನನಗೆ ಈಗ ಈ ಆರ್ಗನೈಸೇಷನ್ ವಿಡಿಯೋ ಮಾಡಲಿಕ್ಕೆ ತುಂಬ ಈಸಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಒಂದು ಏನಂದರೆ, ನಾನು ಯೂಟ್ಯೂಬ್ಗೆ ವೀಡಿಯೋಸ್ಗಳು ಮಾಡೋದ್ರಿಂದ, ಅಂದರೆ ಮೇಕಪ್ ರಿಲೇಟೆಡ್ ಕಾಂಟೆಂಟ್ಸ್ ಇರೋದ್ರಿಂದ ನನ್ನ ಹತ್ರ ಮೇಕಪ್ ಐಟಮ್ಗಳು ಜಾಸ್ತಿ ಉಂಟು. ಸೊ ನಿಮ್ಮ ಹತ್ರ ಅದೆಲ್ಲ ಇರಬೇಕಂತ ಏನಿಲ್ಲ. ನಿಮ್ಮ ಹತ್ರ ಏನಿದೆ ಅಲ್ಲ ಬೇಸಿಕ್ ಮೇಕಪ್ ಐಟಮ್ಸ್ ಅಥವಾ ಇಲ್ಲದೇ ಇರ್ಬೋದು, ಡೈಲಿ ಯೂಸ್ ಇದು ಕ್ರೀಮ್, ಪೌಡರ್, ಸೊ ಅದನ್ನೆಲ್ಲ ಹೇಗೆ ನೀವು ಅರೇಂಜ್ ಮಾಡ್ಬೋದು ಅಂತ ನಾನು ತೋರಿಸ್ತೇನೆ. ಹಾಗೆ ನನ್ನ ವಾರ್ಡ್ರೋಬ್ನ ಫಸ್ಟ್ ಲುಕ್ ನಾನು ನಿಮಗೆ ತೋರಿಸಿ ಬಿಡ್ತೇನೆ, ಹೇಗೆ ಮೆಸ್ಸಿಯಾಗಿ ಉಂಟು, ಎಲ್ಲ ಮಿಕ್ಸಪ್ ಆಗಿದೆ ಅಂತ. ಆಗ ನಿಮಗೆ ಗೊತ್ತಾಗ್ತದೆ ನಾನು ರಿಯಲ್ ಆಗಿ ಈ ವಿಡಿಯೋನ ಮಾಡ್ತಾ ಇರೋದು ಅಂತ. ಸೊ ನೋಡುವ. ಇದು ನಂದು ಡ್ರೆಸ್ಸಿಂಗ್ ಟೇಬಲ್, ಈ ಸೆಕ್ಷನ್ ಫುಲ್. ನೋಡಿ, ಇಲ್ಲಿ ಎಲ್ಲನೂ ಆ ಕಡೆ ಈ ಕಡೆ ಆಗಿದೆ. ಸೊ 2 months ವೆಕೇಷನ್ ಇದ್ದು ರಿಸಲ್ಟ್. ಸೊ ಎಲ್ಲ ಅಲ್ಲಿ ಉಂಟು. ಹಾಗೆ ತುಂಬ ಅಷ್ಟು ಎಂಟಿಯಾಗಿ ಉಂಟು ನೋಡಿ, ಎಲ್ಲ ನಾನು ತೆಗೆದು ಇಟ್ಕೊಂಡಿರೋದು. ಲೆಟ್ಸ್ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಒಂದು ಆರ್ಗನೈಸೇಷನ್ ಟಿಪ್ಸ್ ಏನಂದರೆ, ಯಾವುದಾದ್ರೂ ನಿಮಗೆ ವಾರ್ಡ್ರೋಬ್ ಅಥವಾ ನಿಮ್ಮ ಈಗ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ಅಥವಾ ಯಾವುದಾದ್ರೂ ಸ್ಪೇಸ್ ನೀವು ಆರ್ಗನೈಸ್ ಮಾಡಬೇಕು ಅಥವಾ ರೀಸೆಟಪ್ ಮಾಡಬೇಕು ಅಂತ ನಿಮ್ಮ ಮೈಂಡ್ಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಇರ್ತದೆ ನಿಮ್ಮದು, ಅದನ್ನೆಲ್ಲ ಎಂಟಿ ಮಾಡೋದು. ಆ ಸ್ಪೇಸ್ ಏನಿದೆಯಲ್ಲ ಅದನ್ನೆಲ್ಲ ಫುಲ್ ಖಾಲಿ ಮಾಡಿದರೆ ನಿಮಗೆ ಒಂದು ಎಕ್ಸಾಕ್ಟ್ ಪಿಕ್ಚರ್ ಸಿಗ್ತದೆ. ಈಗ ನನಗೆ ಗೊತ್ತುಂಟು ಏನೇನು ಎಲ್ಲಿ ನಾನು ಇಡ್ತೇನೆ ಅಂತ. ಸೊ ನಾನು ಹಾಗೇ ಅದನ್ನು ಆರ್ಗನೈಸ್ ಮಾಡ್ತೇನೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ, ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ಹೊಸದಾಗಿ ಮದುವೆಯಾಗಿ ಹೋಗಿರ್ತೀರ, ಹೇಗೆ ಆರ್ಗನೈಸ್ ಮಾಡೋದು ಅಂತ ನಿಮಗೆ ಗೊತ್ತಾಗದೇ ಇದ್ದರೆ ಈ ಥರ ನೀವು ಮಾಡ್ಬೋದು. ಫಸ್ಟ್ ಆ ಎಂಟಿ ಸ್ಪೇಸ್ನ ನೀವು ನೋಡ್ಕೊಳ್ಳಿ, ಎಲ್ಲಿ ಏನೇನು ಇಡ್ಬೋದು, ಎಷ್ಟೆಷ್ಟು ಇಡ್ಬೋದು ಅನ್ನೋದನ್ನ ಒಂದು ಮೆಷರ್ಮೆಂಟ್ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಆರ್ಗನೈಸರ್ಸ್ನ ಪಿಕ್ ಮಾಡಿ. ಆರ್ಗನೈಸರ್ಸ್ ಪಿಕ್ ಮಾಡೋದಕ್ಕಿಂತ ಮುಂಚೆ ಅದರ ಮೆಷರ್ಮೆಂಟ್ಸ್ ನೀವು ನೋಡಬೇಕಾಗ್ತದೆ. ಎಲ್ಲದರದ್ದು ಡಿಮೆನ್ಷನ್ಸ್ ಎಲ್ಲ ಹಾಕಿರ್ತಾರೆ ಅದರ ಒಂದು ಪ್ರಾಡಕ್ಟಿದ್ದು ಸ್ಪೆಸಿಫಿಕೇಷನ್ ಜಾಗದಲ್ಲಿ. ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಆ್ಯಡ್ ಮಾಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಯಾವ ಥರ ನೀವು ಸೆಟಪ್ ಮಾಡ್ಬೋದು ಅಥವಾ ಒಂದು ಆರ್ಗನೈಸರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಅಂತ. ಹೀಗೆ ಅಮೆಝಾನ್ಗೆ ಹೋಗಿ ಸರ್ಚ್ ಬಾರಲ್ಲಿ ನಿಮಗೆ ಏನು ಪ್ರಾಡಕ್ಟ್ ಬೇಕು ಅದನ್ನು ಸರ್ಚ್ ಮಾಡಿ. ನಾನಿಲ್ಲಿ ಮೇಕಪ್ ಆರ್ಗನೈಸರ್ ಅಂತ ಹಾಕ್ತಾ ಇದ್ದೇನೆ. ಹಾಗೆ ನೀವು ವಾರ್ಡ್ರೋಬ್ ಆರ್ಗನೈಸರ್ ಅಥವಾ ಕಿಚನ್ ಆರ್ಗನೈಸರ್ ಸೆಕ್ಷನ್ಗೂ ಹೋಗಿ ಚೆಕ್ ಮಾಡ್ಬೋದು. ಅಲ್ಲೂ ನಿಮಗೆ ರೀಸನೇಬಲ್ ಆಗಿ ಸಿಗ್ತದೆ. ಈ ಸೆಕ್ಷನಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ನನ್ನ ಹತ್ರ ಇರೋ ಐಟಮ್, ಅಂದರೆ ನಾನು ಯೂಸ್ ಮಾಡ್ತಿರೋ ಐಟಮ್ ನಾನು ತೋರಿಸ್ತಾ ಇದ್ದೇನೆ. ಒಂದು ಈ ಡ್ರಾವರ್ ಆರ್ಗನೈಸರ್, ಇದು ತುಂಬ ಹೆಲ್ಪ್ಫುಲ್. ಇದರಲ್ಲಿ ನಿಮಗೆ ಬೇರೆ ಬೇರೆ ಸೈಜಿದ್ದು ಆರ್ಗನೈಸರ್ ಸಿಗ್ತದೆ. ನಾನು ಹೇಳಿದೆಲ್ಲ, ನೀವು ಅದನ್ನು ಇದೆಲ್ಲ ನೋಡ್ಕೊಳ್ಳಿ ಮೆಷರ್ಮೆಂಟ್ಸ್ ಅಂತ. ನೋಡಿ, ನೀವು ಸ್ವೈಪ್ ಮಾಡ್ತಾ ಹೋದರೆ ಅಲ್ಲೇ ಕೊಟ್ಟಿರ್ತಾರೆ ಒಂದು ಇಮೇಜಲ್ಲಿ, ಆಯಿತಾ. ನೆಕ್ಸ್ಟು ನೋಡಿ, ಈ ಥರ ಆರ್ಗನೈಸರ್ ಸ್ವಲ್ಪ ಕಡಿಮೆಯಲ್ಲಿ ಬೇಕಂದರೆ ಇದು ಪ್ಲಾಸ್ಟಿಕಲ್ಲಿ ಬರ್ತದೆ. ಫಸ್ಟ್ ತೋರಿಸಿದ್ರೆ ಸ್ವಲ್ಪ ಆ್ಯಕ್ರಿಲಿಕ್ ಅದೇನೋ ಹೇಳ್ತಾರೆ ಆ ಮೆಟೀರಿಯಲ್ಗೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಲಿಕ್ಕೆ ಗ್ಲಾಸ್ ಆಗಿರ್ತದೆ, ಬಟ್ ಪ್ಲಾಸ್ಟಿಕ್ ಅದು. ಇದು ಪ್ಲಾಸ್ಟಿಕ್ಕೆ. ಇದು ನೀವು ಮೇಕಪ್ ಬ್ರಷ್ ಇಡಲಿಕ್ಕೆ, ಮತ್ತು ಉದ್ದ ಫೌಂಡೇಶನ್ ಬಾಟ್ಲ್ಗಳಿಡಲಿಕ್ಕೆ, ಟ್ಯೂಬ್ಗಳಿಡಲಿಕ್ಕೆಲ್ಲ ಹೆಲ್ಪ್ ಆಗ್ತದೆ. ಇದನ್ನು ನೀವು ಮೇಕಪ್ ಇಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದು ನನ್ನ ಹತ್ರ ಇರೋದಂದರೆ ಈ ಚಿಕ್ಕ ಚಿಕ್ಕ ಆರ್ಗನೈಸರ್ಸ್ ನೋಡಿ, ಹೀಗೆ ಸಿಂಗಲಲ್ಲಿ ಬರ್ತದಲ್ಲ ಅಂಥದ್ದು ನಾನು ತೋರಿಸಿದ್ದೆ. ನಾನು ಮಾತ್ರ ಡಿಮಾರ್ಟಲ್ಲಿ ತಗೊಂಡದು ಅದನ್ನು, ಮತ್ತು ಆಲ್ಮೋಸ್ಟ್ ನನ್ನ ಹತ್ರ ಇರೋದನ್ನು ನಾನು ಡಿಮಾರ್ಟಲ್ಲೇ ತಗೊಂಡದು. ಅಲ್ಲಿ ಇನ್ನೂ ಕಡಿಮೆ ಆಗ್ತದೆ ನಿಮಗೆ ನೋಡಿ, ಅಂಥದ್ದು ಚೆನ್ನಾಗಿರ್ತದೆ. ಮತ್ತು ಇದು ಇನ್ನೊಂದು ನಾನು ಫಸ್ಟ್ ಏನು ತೋರಿಸಿದ್ದೆ ಅದೇ ಮೆಟೀರಿಯಲ್ ಇದ್ರೆ, ಅದು ಗ್ಲಾಸ್ ಆಗಿರ್ತದೆ, ತುಂಬ ಕ್ಲಾಸಿಯಾಗಿ ಕಾಣ್ತದೆ ಇದು. ಇದು ಅಷ್ಟೇ, ಸ್ವೈಪ್ ಮಾಡ್ತಾ ಹೋದರೆ ನೀವು ಇಮೇಜಸ್ ಅಲ್ಲೇ ಕೊಟ್ಟಿರ್ತಾರೆ ಮೆಷರ್ಮೆಂಟ್ಸ್. ಅಥವಾ ನೀವು ಹೀಗೆ ಕೆಳಗೆ ಹೋದರೆ ನೋಡಿ, ಅಲ್ಲಿ ಪ್ರಾಡಕ್ಟ್ ಇದು ಡಿಸ್ಕ್ರಿಪ್ಷನ್ ಇರ್ತದೆ ಅಥವಾ ಸ್ಪೆಸಿಫಿಕೇಷನ್ ಅಂತ ಇರ್ತದೆ. ಅಲ್ಲಿ ನಿಮಗೆ ಅದರದ್ದು ಎಷ್ಟೆಷ್ಟು ಡಿಮೆನ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ನೀವು ಚೆಕ್ ಮಾಡ್ಬೋದು, ನಿಮ್ಮ ವಾರ್ಡ್ರೋಬಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಅದನ್ನು ಕೂಡಲೇ ಬೈ ಮಾಡಬೇಕಾದ್ರೆ ನೀವು ಹೀಗೆ ಬೈ ಆಪ್ಷನ್ಗೆ ಹೋಗ್ಬೋದು, ಬೈ ನಾವು.
ಮತ್ತು ಹೀಗೆ ನಿಮ್ಮ ಪೇಮೆಂಟ್ ಆಪ್ಷನ್ಸ್ ಹಾಗೆ ಅಡ್ರೆಸ್ ಎಲ್ಲ ಹಾಕಿದರೆ ಆಗ್ತದೆ. ಆದರೆ ನೀವು ಒಂದೊಂದೇ ಐಟಮ್ ತಗೊಳ್ಳುವಾಗ ನಿಮಗೆ ಅದರದ್ದು ಡೆಲಿವರಿ ಚಾರ್ಜಸ್ ಹಾಕ್ತಾರೆ. ಸೊ ನೀವು ಸ್ವಲ್ಪ ಜಾಸ್ತಿ ಅಮೌಂಟ್ ಇದು ಒಟ್ಟಿಗೆ ತಗೊಂಡ್ರೆ ನಿಮಗೆ ಅಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗ್ತದೆ. ಈ ಸ್ಪೇಸ್ನ ನಾನು ಫುಲ್ ಎಂಟಿ ಮಾಡ್ತಾ ಇದ್ದೇನೆ. ನಾನು ಎಲ್ಲ ಐಟಮ್ಗಳನ್ನ ಬೆಡ್ ಮೇಲೆ ಹಾಕೋದ್ರಿಂದ ಈ ಬೆಡ್ ಸ್ಪ್ರೆಡ್ ಗಲೀಜಾಗಬಾರ್ದು ಅಂತ ನಾನು ಒಂದು ಹಳೆ ಬಟ್ಟೆನ ಇದ್ರ ಮೇಲೆ ಹಾಡ್ಕೊಳ್ತಾ ಇದ್ದೇನೆ. ಅಥವಾ ಚಾಪೆ ಹಾಕ್ಕೊಳ್ಬೋದು. ಸೊ ನನ್ನ ಹತ್ರ ಈ ಬಟ್ಟೆ ಇತ್ತು, ನಾನು ಇದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ಬೆಡ್ಶೀಟ್ ಗಲೀಜಾಗೋದಿಲ್ಲ. ಹಾಗೆ ಏನೇ ಫಾಲ್ಔಟ್ಸ್ ಎಲ್ಲ ಆದರೂ ಚೆಲ್ಲಿದ್ರು ಇದ್ರ ಮೇಲೇ ಇರ್ತದೆ. ಕ್ಲೀನ್ ಮಾಡೋದಕ್ಕೂ ತುಂಬ ಈಸಿ. ಇಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲನೂ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಇದು ಇಲ್ಲೇನು ಮಾಡ್ತಾಯಿದೆ ಅಂತ ನಂಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನನ್ನ ಮಗಳ ಕೆಲಸ ಇರ್ತದೆ. ಓಕೆ, ಈಗ ನೋಡಿ ನಾನು ಪ್ರತಿಯೊಂದು ಸ್ಪೇಸ್ನು ಖಾಲಿ ಮಾಡಿದ್ದೇನೆ. ನಾನು ಈ ಕ್ಲೀನರ್ನ ಹೆಲ್ಪಿಂದ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೇನೆ. ಈಗ ಒಂದ್ಸತಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಎಲ್ಲ ಪ್ರಾಡಕ್ಟ್ಸ್ನ ಸೆಗ್ರಿಗೇಟ್ ಮಾಡೋದು, ಯಾವ್ದು ಯಾವ ಬಾಕ್ಸಲ್ಲಿ ಇರಬೇಕು ಅಂತ ಅದನ್ನು ಡಿಸೈಡ್ ಮಾಡಿ ಅದನ್ನು ಡಿವೈಡ್ ಮಾಡಿ ಇಡುವ. ಅದಾದಮೇಲೆ ಅದನ್ನು ವಾರ್ಡ್ರೋಬಲ್ಲಿ ಆರ್ಗನೈಸ್ ಮಾಡಿದರೆ ಆಯಿತು. ಫಸ್ಟ್ ಇದರಿಂದನೂ ಎಲ್ಲ ಖಾಲಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾನು ಬಾಕ್ಸ್ನ ವೈಪ್ ಮಾಡ್ಕೊಂಡಿದ್ದಾಗಿದೆ. ಇದನ್ನೀಗ ನಾನು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಬಾಕ್ಸ್ ಸೇಮ್ ಗೋಸ್ ಫಾರ್ ಎವ್ರಿ ಆರ್ಗನೈಸರ್. ನನ್ನ ಹತ್ರ ಇದಿಷ್ಟು ಅಲ್ಲದೆ ಇನ್ನೊಂದು ಬ್ಯಾಗ್ ಉಂಟಿಲ್ಲಿ. ಇದು ನಾನು ವೆಕೇಷನ್ಗೆ ತಗೊಂಡು ಹೋಗಿದ್ದು. ಸೊ ಇದರಲ್ಲಿ ಇನ್ನೂ ನನ್ನ ಮೇಕಪ್ ಐಟಮ್ಸ್ಗಳೆಲ್ಲ ಉಂಟು. ಇದೆಲ್ಲ ಆರ್ಗನೈಸರ್ಸ್. ನಾನಿಲ್ಲಿಗೆ ಒಂದೊಂದೇ ಇಡ್ತೇನೆ. ಸೊ ನನಗೆ ಆರಾಮಾಗಿ ಗೊತ್ತಾಗ್ತದೆ ಯಾವುದರಲ್ಲಿ ಏನೇನು ಇಡಬೇಕು ಅಂತ. ಫಸ್ಟ್ ಆಫ್ ಆಲ್ ಐ ಶ್ಯಾಡೋಸ್. ನನ್ನ ಹತ್ರ ಇರುವಂಥ ಐ ಶ್ಯಾಡೋ ಪ್ಯಾಲೆಟ್ಗಳನ್ನ ಎಲ್ಲ ನಾನು ಈ ಬಾಕ್ಸಲ್ಲಿ ಇಡ್ತಾ ಹೋಗ್ತೇನೆ. ಸೊ ಮೇಬೆಲಿನ್ ಆಯಿತು, ಪಫ್ಸ್ ಆ್ಯಂಡ್ ಲ್ಯಾಶಸ್, ಶುಗರ್ ಪ್ಯಾಲೆಟ್, ಹಾಂ ಒಂದು ಸಿಕ್ತು ಕಲರ್ ಎಸೆನ್ಸ್ದು, ಇದನ್ನು ಇಲ್ಲಿ ಇಡ್ತೇನೆ. ಓಕೆ, ನೆಕ್ಸ್ಟ್ ನಂದು ಫೇಸ್ ಪ್ಯಾಲೆಟ್ ಯಾವುದಾದ್ರು ಇದ್ದರೆ ಅದನ್ನು ನಾನು ಈ ಬಾಕ್ಸಲ್ಲಿ ಇಡ್ತೇನೆ. ಬ್ಲಷ್ ಆ್ಯಂಡ್ ಕಾಂಟೋರ್ ಪ್ಯಾಲೆಟ್ಸ್ ಎಲ್ಲ, ಕನ್ಸೀಲರ್, ಬ್ರಾನ್ಸರ್, ಫೇಸ್ ಪೌಡರ್, ಬ್ಲಷ್ ಎಲ್ಲ ಇದರಲ್ಲೇ ಇಡ್ತಾ ಇದ್ದೇನೆ. ನಾನಿದರಲ್ಲಿ ಯೂಶ್ವಲಿ ಫೌಂಡೇಶನ್ಸ್ ಮತ್ತು ಲಿಪ್ಸ್ಟಿಕ್ಸ್ ಇಡ್ತೇನೆ. ಸೊ ಒಂದರಲ್ಲಿ ಫೌಂಡೇಶನ್ ಸೆಟ್ ಮಾಡುವ. ಮತ್ತು ನಂದು ಸೆಟ್ಟಿಂಗ್ ಸ್ಪ್ರೇ ಅದನ್ನು ಇಲ್ಲೇ ಇಟ್ಕೊಳ್ತೇನೆ ನಾನು.
ಮತ್ತು ಈ ಥರ ಫೌಂಡೇಶನ್ಗಳನ್ನು ಇದರಲ್ಲೇ ಇಟ್ಕೊಳ್ತೇನೆ. ಆ್ಯಂಡ್ ನಂದು ಪ್ರೈಮರ್ಸ್ ಆ ಚಿಕ್ಕ ಬಾಕ್ಸಲ್ಲಿ ನಾನು ಕನ್ಸೀಲರ್ಸ್ ಇಡ್ತಾ ಇದ್ದೇನೆ. ಆ್ಯಂಡ್ ಬ್ರಾನ್ಸರ್, ಕನ್ಸೀಲರ್ಸ್ ಮತ್ತು ಕಾಂಟೋರು ಇದರಲ್ಲೇ ನಾನು ಇಡ್ತೇನೆ. ಇದರಲ್ಲಿ ಲಿಪ್ಸ್ಟಿಕ್ಸ್ ಆ್ಯಂಡ್ ಮಸ್ಕಾರಾಸ್ ಇಡ್ತೇನೆ ಒಂದು ಸೈಡಲ್ಲಿ. ಈ ಸೆಕ್ಷನಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇಡ್ತಾ ಇದ್ದೇನೆ, ಯಾಕಂದರೆ ಅದು ಟಾಲ್ ಇರೋದ್ರಿಂದ ಬೀಳೋದಿಲ್ಲ, ಇಂಟ್ಯಾಕ್ಟ್ ಆಗಿರ್ತದೆ ಇಲ್ಲಿ. ಓಕೆ, ಈಗ ಲಿಪ್ಸ್ಟಿಕ್ಸ್ ನನಗೆ ಕಾಣೋ ಹಾಗೆ ಆಯಿತು. ನೆಕ್ಸ್ಟ್ ಇದರಲ್ಲಿ ನಮ್ಮದೆಲ್ಲ ಸ್ಕಿನ್ ಕೇರ್ ಐಟಮ್ನ ನಾನು ಇಡ್ತೇನೆ. ಸೀರಮ್, ಸನ್ಸ್ಕ್ರೀನ್ ಎಲ್ಲನೂ ನಾನು ಇದರಲ್ಲೇ ಇಡ್ತೇನೆ. ಸೊ ಎಲ್ಲ ಒಂದೇ ಕಡೆ ನನಗೆ ಕ್ವಿಕ್ಕಾಗಿ ಸಿಗ್ತದಲ್ಲ. ಸ್ಕಿನ್ ಕೇರ್ ಡಬ್ಬ ಡನ್. ನೆಕ್ಸ್ಟು ಇದರಲ್ಲಿ ನಾನು ಎಲ್ಲ ಲಿಪ್ ಲೈನರ್ಸ್ ಹಾಕ್ತೇನೆ. ಓಕೆ, ಲಿಪ್ ಲೈನರ್, ನೆಕ್ಸ್ಟ್ ಇನ್ನೊಂದು ಕಂಟೈನರಲ್ಲಿ ನಾನು ನಂದು ಐ ಲೈನರ್ಸ್ ಎಲ್ಲ ಇಡ್ತಾ ಇದ್ದೇನೆ, ಕಾಜಲ್ಸ್ ಆ್ಯಂಡ್ ಐ ಲೈನರ್ಸ್. ಇದೆರಡು ಬಾಕ್ಸ್ ಇದರದ್ದು. ಸೊ ಇದರಲ್ಲಿ ನಾನು ನೇಲ್ ಪಾಲಿಷಸ್ ಇಡ್ತೇನೆ. ನಾನು ಯೂಸ್ ಅಂತೂ ಮಾಡೋದಿಲ್ಲ, ಬಟ್ ಇದು ಮುಂಚೆದು ಯಾವತ್ತಾದರೂ ಬೇಕಾದರೆ ಅಂತ. ಈ ಲ್ಯಾಶ್ ಕರ್ಲರ್ನ ಐ ಶ್ಯಾಡೋ ಬಾಕ್ಸಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದೊಂದು ಡ್ರಾವರ್ ಉಂಟು. ಇದು ಫಸ್ಟ್ ನನ್ನ ಹತ್ರ ಇದ್ದದ್ದು ಮುಂಚೆ, ಆರ್ಗನೈಸರ್ಸ್ ಎಲ್ಲ ಇರೋ ಮುಂಚೆ. ಸೊ ಇದನ್ನು ನಾನು ಇಟ್ಕೊಂಡಿದ್ದೇನೆ, ಬಿಸಾಡಲಿಲ್ಲ, ಯಾಕಂದರೆ ಇದರಲ್ಲಿ ಡೈಲಿ ಇದು ಯೂಸ್ಫುಲ್ ವಸ್ತುಗಳನ್ನ ನಾನು ಹಾಕಿಟ್ಟಿದ್ದೇನೆ. ಕೇಬಲ್ಗಳೆಲ್ಲ ಏನಿದೆ ಇದನ್ನು ನಾನೊಂದು ಪೌಚಲ್ಲಿ ಹಾಕಿಡ್ತೇನೆ. ಸೊ ಅದು ಈಸಿಯಾಗಿ ಬೇಕಾದಾಗ ಸಿಗ್ತದೆ ಅಂತ. ಇದು ಒಂದು ನನ್ನದು ಓಲ್ಡ್ ಕ್ರೀಮ್ ಬಾಕ್ಸ್. ಇದರಲ್ಲಿ ನಾನು ನನ್ನ ಸೇಫ್ಟಿ ಪಿನ್ಸ್ ಎಲ್ಲ ಇಡ್ತೇನೆ. ನಮ್ಮ ಹತ್ರ ಸೇಫ್ಟಿ ಪಿನ್ಸ್ ತುಂಬ ಇರ್ತದೆ, ಬಟ್ ಟೈಮಿಗೆ ಒಂದು ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಯಾವುದಾದ್ರೂ ಸಣ್ಣ ಸಣ್ಣ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗ್ತದೆ. ಹಾಗೆ ಕ್ಯಾರಿ ಮಾಡೋದಕ್ಕೂ ಸುಲಭ. ಇದನ್ನು ನೀವು ಎಲ್ಲಿ ಬೇಕಂದ್ರೂ ಕ್ಯಾರಿ ಮಾಡ್ಬೋದು. ಈ ಆರ್ಗನೈಸರ್ ಎಲ್ಲ ನಿಮಗೆ ತುಂಬ ಕಡಿಮೆಗೆ ಸಿಗ್ತದೆ. ಐ ಥಿಂಕ್ 130, 150 ಏನೋ ಇತ್ತು ಅದು ಒಂದಕ್ಕೆ. ನಾನು ತಗೊಂಡಿದ್ದೆ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್. ನಾನು ಲಿಂಕ್ಸ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ನೀವು. ಇನ್ನು ಈ ಪರ್ಪಲ್ ಆರ್ಗನೈಸರ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಸೆಟ್ಟಲ್ಲಿ ಬಂದಿದ್ದು 3 ಆ್ಯಕ್ಚುಲಿ, ಒಂದು ಅದಕ್ಕಿಂತ ದೊಡ್ಡದು. ಇದರಲ್ಲಿ ನಾನು ಡ್ರೆಸ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಾನು ಡಿಮಾರ್ಟಲ್ಲಿ ತಗೊಂಡದು. ಸೊ ನೀವು ಅಲ್ಲೂ ಚೆಕ್ ಮಾಡ್ಬೋದು. ಈ ಥರ ಬಾಕ್ಸಸ್ ನಿಮ್ಗೆ ಆರಾಮಾಗಿ ಸಿಗ್ತದೆ. ಇದು ಅಷ್ಟೇ ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡದ್ದು ಅನಿಸ್ತದೆ. ಇದು ಒಂದಕ್ಕೆ ತುಂಬ ರೀಸನೇಬಲ್ ಇತ್ತು ಪ್ರೈಸ್. 39 ರೂಪೀಸ್ ಒಂದಕ್ಕೆ. ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಇದು. ನಿಮಗೆ ತುಂಬ ಚೀಪ್ ಪ್ರೈಸಲ್ಲಿ ಈ ಥರ ಆರ್ಗನೈಸರ್ ಎಲ್ಲ ಸಿಗ್ತದೆ. ಹಾಗೆ ಇದು ಅಷ್ಟೇ ನಿಮಗೆ 100 ರೂಪೀಸ್ಗೆಲ್ಲ ಹೀಗೆ ಲೋಕಲ್ ಇದು ಸೇಲ್ ಅಂಗಡಿ ಎಲ್ಲ ಏನಿರ್ತದಲ್ಲ ಅಲ್ಲಿ ಇದು ಸಿಗ್ತದೆ. ಈಗ ನಿಮಗೆ ಪಾರ್ಸೆಲ್ ಅಂತ ಬಂದಿರ್ತದೆ ಯಾವುದಾದ್ರೂ ಡಬ್ಬಗಳು. ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಯಾವುದಾದ್ರೂ ನೀವೇನಾದ್ರು ಆರ್ಡ್ರ್ ಮಾಡಿರ್ತೀರ, ಏನಿಲ್ಲ ಅಂದರೆ ಮನೆಗೆ ಬೇಕಾದ ಐಟಮ್ ಆದರೂ ಆರ್ಡ್ರ್ ಮಾಡಿರ್ತೀರ, ಇದು ನಿಮಗೆ ಆರಾಮಾಗಿರ್ತದೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ. ನೋಡಿ ಹೀಗೆ. ಅಥವಾ ನೀವು ಇದನ್ನು ಈ ಮುಚ್ಚಳನ ಹೀಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ, ಇದು ನಾನು ಎಲ್ಲ ವಸ್ತುಗಳನ್ನ ಹಾಕಿ ಇದು ಈ ಶೇಪ್ ಲೆಸ್ ಆಗಿದೆ, ಇಲ್ಲಾಂದರೆ ನೀಟಾಗಿತ್ತು. ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಸ್ಕ್ವೇರ್ ಬಾಕ್ಸ್ ಸಿಗ್ತದೆ. ಇದನ್ನು ನೀವು ಆ್ಯಸ್ ಅ
ಆರ್ಗನೈಸರ್ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ನೀವು ಕಲರ್ ಶೀಟ್ ಹಾಕಿ ಅಥವಾ ಪೇಪರ್ ಹಾಕಿ, ನಾನು ಹೇಳಿದೆಲ್ಲ ನಂದು ಹಳೆ ಆರ್ಗನೈಸೇಷನ್ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ ನಾನು ಹೇಗೆ ಒಂದು DIY ಮಾಡಿದೆ. ಈ ಥರ ದೊಡ್ಡ ಒಂದು ರಟ್ ಬಾಕ್ಸಿಂದ ನಾನೇ ಹೀಗೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೆ. ಈ ಅಳತೆ ತಗೊಂಡು ಅದನ್ನು ಕಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದರೆ ಆಯಿತು. ಈಸಿಯಾಗಿ ಆರ್ಗನೈಸರ್ಸ್ ರೆಡಿ ಆಗ್ತದೆ ಮನೆಯಲ್ಲೇ. ಅದಕ್ಕೆ ನೀವು ಬಟ್ಟೆಯಿಂದ ಅಥವಾ ಕಲರ್ ಶೀಟಿಂದ, ಕಲರ್ ಪೇಪರ್ಸಿಂದ ಡೆಕೋರೇಟ್ ಮಾಡ್ಬೋದು. ನಿಮ್ಮ ಹತ್ರ ತುಂಬ ಕಡಿಮೆ ಪ್ರಾಡಕ್ಟ್ಸ್ ಇತ್ತು ಅಂದರೆ ನೀವು ಈ ಥರ ಪೌಚಲ್ಲಿ ಹಾಕಿ ಅದನ್ನೇ ಇಟ್ಕೊಳ್ಬೋದು ನಿಮ್ಮ ಡ್ರಾವರ್ಸಲ್ಲಿ ಅಥವಾ ವಾರ್ಡ್ರೋಬಲ್ಲಿ. ಆಮೇಲೆ ಇದನ್ನು ನೀವು ಎತ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ. ನೀವು ಮತ್ತೆ ಅದನ್ನು ಆರ್ಗನೈಸರಲ್ಲಿ ಇಡಬೇಕು, ಇದಕ್ಕೆ ಹಾಕ್ಕೊಳ್ಬೇಕು, ಮತ್ತೆ ಇಡಬೇಕು ಅಂತ ಏನು ರಗಳೆ ಇರೋದಿಲ್ಲ. ಈಗ ಇಲ್ಲಿ ಇನ್ನೊಂದು ಬಾಸ್ಕೆಟ್ ನಾನು ತಗೊಂಡಿದ್ದೇನೆ. ಇದು ತುಂಬ ಓಲ್ಡ್ ಬಾಸ್ಕೆಟ್. ನನ್ನ ಮಗಳು ಚಿಕ್ಕವಳಿರುವಾಗ ನಾನು ಅವಳದು ಪೌಡರ್, ಕ್ರೀಮ್ಸ್ ಎಲ್ಲ ಇದರಲ್ಲಿ ಇಡ್ತಾ ಇದ್ದೆ. ಸೊ ಇದನ್ನು ನಾನು ಆ್ಯಸ್ ಅ ಆರ್ಗನೈಸರ್ ಆಗಿ ಈಗ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಈ ಥರ PR ಪ್ಯಾಕೇಜಸ್ ಉಂಟು. ಕಂಡೀಷ್ನರ್ ಆಗ್ಬೋದು, ಶ್ಯಾಂಪೂ ಆಗ್ಬೋದು, ಹರ್ಬಲ್. ಇದು ನನಗೆ ಬೇಕಾದಾಗ ಸಿಗ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಇತ್ತು. ಸೊ ಇದನ್ನು ನಾನು ಈ ಥರ ಕಂಟೈನರ್ಸಲ್ಲಿ ಇಟ್ಕೊಂಡ್ರೆ ನನಗೆ ಈಸಿಯಾಗಿ ಸಿಗ್ತದೆ, ಹಾಗೆ ಡೈಲಿ ನನಗೆ ಕಾಣ್ತದೆ. ನಾನು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇನ್ನೂ PR ಬಂದಿದ್ದು ಕೆಲವು ಉಂಟು ನನ್ನ ಹತ್ರ. ಇದು ನ್ಯೂಡ್ ಅವರಿಂದ ಹೇರ್ ರಿಮೂವಲ್ ಕ್ರೀಮ್ ಟ್ವಿನ್ ಪ್ಯಾಕಲ್ಲಿ ಬಂದಿತ್ತು. ಒಂದು ಟ್ಯೂಬ್ ಆಲ್ಮೋಸ್ಟ್ ಹಾಫ್ ಯೂಸ್ ಆಗಿದೆ. ಹೇರ್ ರಿಮೂವಲ್ ಕ್ರೀಮ್ ಇದನ್ನು ನಾನು ಇದರಲ್ಲೇ ಇಟ್ಕೊಳ್ತೇನೆ. ಸೊ ದ್ಯಾಟ್ ನನಗೆ ನೆನಪಾಗ್ತದೆ ಇದನ್ನು ಯೂಸ್ ಮಾಡಬೇಕು ಅಂತ, ಅಷ್ಟೇ ಉದ್ದೇಶ. ಇನ್ನೆಲ್ಲೆಲ್ಲೋ ಇಟ್ಬಿಟ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಆಮೇಲೆ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಇನ್ನೊಂದಂದರೆ ಥ್ರೈವಿಂದ ಹೇರ್ ಪ್ರೈಮ್ ಸೀರಮ್. ಇದು ಇದು ಹೇರ್ ಸೀರಮ್. ಅದು ಆ್ಯಕ್ಚುಲಿ ಗ್ರೇ ಹೇರ್ನ ರಿವರ್ಸ್ ಮಾಡುತ್ತೆ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಅದು ಮತ್ತು ಇನ್ನೂ ಕೆಲವು ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ನಾನು ಇದರಲ್ಲೇ ಇಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಈ ಜೆಲ್ ಆಗ್ಬೋದು, ಅಥವಾ ಈ ಹೇರ್ ಸ್ಪ್ರೇ ಅಂದರೆ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಬಿ ಬ್ಲ್ಯಾಂಟಿಂದ ಹಾಟ್ ಶಾಟ್. ಇದನ್ನು ಆ್ಯಕ್ಚುಲಿ ಯಾವ್ದಾದ್ರು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿದರೆ ಒಳ್ಳೆಯದು, ಇನ್ನೂ ಕನ್ವೀನಿಯೆಂಟ್. ಇದರ ಕ್ಯಾಪ್ ಎಲ್ಲಿ ಮಿಸ್ ಆಗಿದೆ ಗೊತ್ತಿಲ್ಲ. ಕ್ಯಾಟ್ ಸ್ಪ್ರೇಯಿಂದ ಸೆಟ್ ಆ್ಯಂಡ್ ಕೀಪ್ ಸ್ಪ್ರೇ. ಹಾಗೆ ಇದು ಲೀವ್ ಇನ್ ಹೇರ್ ಕ್ರೀಮ್ ಆರ್ ಹೇರ್ ಸೀರಮ್. ಮತ್ತು ಆಗಲೇ ನಾನೇನು ಹೇಳಿದೆ, ಮುಲ್ತಾನಿ ಮಿಟ್ಟಿ, ವೈಲ್ಡ್ ಟರ್ಮರಿಕ್, ಇದು ಆರ್ಗನ್ ಆಯಿಲ್, ಮತ್ತು ಇದು ಟೀ ಟ್ರೀ ಆಯಿಲ್. ಇದು ಡ್ಯಾಂಡ್ರಫ್ಗೆ ನಾನು ತಗೊಂಡಿದ್ದದು. ನನಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಇದು ಜಾಸ್ತಿ ಟೈಮೇನು ನಾನು ಯೂಸ್ ಮಾಡಲಿಲ್ಲ, ಒಂದು 3-4 ಟೈಮ್ಸ್ ಯೂಸ್ ಮಾಡಿರ್ಬೋದು ಅಷ್ಟೇ, ಬಟ್ ಇದು ವರ್ಕ್ ಆಗಿದೆ. ಇದು ಆರ್ಗನ್ ಆಯಿಲ್. ಇದು ಚೆನ್ನಾಗಿದೆ ಹೇರ್ ಸೀರಮ್ ಲೋರಿಯಾಲಿಂದ. ಹಾಗೆ ಅದು ಬಿಟ್ಟರೆ ಈ ಸ್ಟ್ರೀಕ್ಸಿಂದ ಈ ಹೇರ್ ಸಿರಮ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇದು ಆಲ್ಮೋಸ್ಟ್ ಖಾಲಿ. ಈಗ ಇದನ್ನೆಲ್ಲ ನಾವು ಇಲ್ಲಿ ಸೆಟ್ ಮಾಡುವ ವಾರ್ಡ್ರೋಬಲ್ಲಿ. ಇದು ಫೌಂಡೇಶನ್ದು ಬಾಕ್ಸ್. ಇದನ್ನು ಹಿಂದೆ ಇಡ್ತೇನೆ, ಸೊ ಈ ಸ್ಪೇಸೆಲ್ಲ ನಾವು ಯೂಸ್ ಮಾಡುವ ಅಂತ. ಫೌಂಡೇಶನ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಡನ್. ಏನಿತ್ತು ಅದು ಈ ಬದಿಯಲ್ಲಿ. ಓಕೆ, ಇದರ ಮೇಲೆ ನಾನಿಲ್ಲಿ ಕನ್ಸಿಲರ್ಸ್ ಇದ್ದ ಬಾಕ್ಸ್ನ ಯೂಸ್ ಮಾಡ್ತೇನೆ. ಸೊ ಈ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳುವ ಅಂತ. ಕೆಳಗೆ ಸೆಕ್ಷನಲ್ಲಿ ಐ ಶ್ಯಾಡೋಸ್ ಎಲ್ಲ ಏನಿತ್ತು ಅದನ್ನು ಇಡ್ತಾ ಇದ್ದೇನೆ. ನೆಕ್ಸ್ಟು ಪೌಡರ್ಸ್ ಎಲ್ಲ, ಸ್ಕಿನ್ ಕೇರ್. ಈ ಲಿಪ್ ಲೈನರ್ಸ್ ಏನಿತ್ತು ಅದನ್ನು ನಾನು ಇಲ್ಲೇ ಜೊತೆಗೆ ಇಡ್ತಾ ಇದ್ದೇನೆ. ಹಾಗೆ ಐ ಲೈನರ್ಸ್ದು ಇಲ್ಲಿ ಕೆಳಗೆ ಸೆಟ್ ಮಾಡ್ತಾ ಇದ್ದೇನೆ.
ಪೌಡರ್ಸ್ ಇರ್ತದೆ, ಇಯರ್ಬಡ್ಸ್ ಇಡ್ತಾ ಇದ್ದೇನೆ. ಹಾಗೆಯೇ ಇದು ವಾಚ್ ಬರ್ತದಲ್ಲ ಅದರದ್ದು ಎಂಟಿ ಬಾಕ್ಸ್, ಇದರಲ್ಲಿ ನಾನು ಕಾಯಿನ್ಸ್ ಅಂದರೆ ಅಲ್ಲಿ ಇಲ್ಲಿ ಚಿಲ್ಲರೆ ಸಿಗ್ತದಲ್ಲ ಅಂಗಡಿಯಲ್ಲೆಲ್ಲ ಅದನ್ನು ಹಾಕಿಡ್ತಾನೆ, ಎಮರ್ಜೆನ್ಸಿಗೆ ಬೇಕಾಗ್ತದೆ. ಇದು ಕಂಫರ್ಟ್ ಇದು ಬಾಟ್ಲ್ ಬರ್ತದೆ ನೋಡಿ ದೊಡ್ಡದು, ಅದನ್ನು ನಾನು ಕಟ್ ಮಾಡಿ ಹೀಗೆ ಸ್ಟೋನ್ ಇದು ಸ್ಟಿಕ್ಕರ್ ಬರ್ತದಲ್ಲ ಅದು ಅಂಟಿಸಿ ನಾನೊಂದು DIY ಬ್ರಷ್ ಹೋಲ್ಡರ್, ಮೇಕಪ್ ಬ್ರಷ್ ಹೋಲ್ಡರ್ ಅಥವಾ ಪೆನ್ ಹೋಲ್ಡರ್, ಪೆನ್ಸಿಲ್ ಹೋಲ್ಡರ್ ಹೇಗಾದರೂ ನೀವು ಅದನ್ನು ಮಾಡ್ಬೋದು. ಇದು ಸೇವ್ ಅಂಥದ್ದು ಇನ್ನೊಂದು ಬಾಟ್ಲನ್ನ ಕಟ್ ಮಾಡಿ ಪೇಂಟ್ ಹೆಲ್ಪಿಂದ ಕ್ಯೂಬ್ ಟಿಪ್ಪಲ್ಲಿ ನಾನು ಅಂದರೆ ಇಯರ್ಬಡ್ಸ್ ಹೆಲ್ಪಿಂದ ಹೀಗೆ ಡಿಸೈನ್ ಮಾಡಿದ್ದೇನೆ ನೋಡಿ. ಈ ಥರ ನೀವು ಸಿಂಪಲಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಬೋದು, ಜಸ್ಟ್ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕಷ್ಟೆ. ಇಲ್ಲಿ ಒಂದು ಐ ಶ್ಯಾಡೋ ಪ್ಯಾಲೆಟ್ ಉಂಟು, ಅದನ್ನು ನಾನು ಹಿಂದೆ ಇಡ್ತಾ ಇದ್ದೇನೆ ಕೆಳಗಿನ ಶೆಲ್ಫಲ್ಲಿ. ಸೊ ಫೈನಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಫಿನಿಶ್ ಆಗಿದೆ ಆರ್ಗನೈಸೇಷನ್. ಬ್ಲೂ ಬಾಸ್ಕೆಟಲ್ಲಿ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಅದು ತುಂಬ ರೇರಾಗಿ ಯೂಸ್ ಆಗುವಂಥ ಐಟಮ್ಗಳು ಅದರಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಆಲ್ರೆಡಿ ಎಂಟಿ ಆಗಿರೋವಂಥದ್ದು ಇಡಲಿಕ್ಕೆ ಅಂತ ಈ ಬಾಕ್ಸ್ ನಾನು ಇಟ್ಕೊಂಡಿದ್ದೇನೆ. ನನ್ನ ಹತ್ರ ಬೇರೆ ಆರ್ಗನೈಸರ್ ಇಲ್ಲ, ಸೊ ಈ ಕಾಟನನ್ನೇ ನಾನು ಆ್ಯಸ್ ಆರ್ಗನೈಸರ್ ಆಗಿ ಇಟ್ಕೊಂಡಿದ್ದೇನೆ. ಈ ಸೆಕ್ಷನಲ್ಲಿ ನೋಡೋದಾದರೆ ಈ ಸೈಡ್ ನಂದು ಹಾಗೆ ಈ ಸೈಡ್ ಹಸ್ಬೆಂಡ್ದು. ಇಲ್ಲಿ ನನ್ನ ಪರ್ಫ್ಯೂಮ್ಸ್ ಆಯಿತು, ಮತ್ತು ಇದು ಲೆನ್ಸ್ ಸೊಲ್ಯೂಷನ್, ಮತ್ತು ಹೇರ್ ಆಯಿಲ್, ಹೇರ್ ಕ್ರೀಮ್ ಅಂದರೆ ಲಿವಿನ್ ಕಂಡೀಷ್ನರ್, ಮತ್ತು ಅದು ಹಾಟ್ ಶಾಟ್, ಬೇಬಿ ಪೌಡರ್ಸ್ ಅದು ನಾನು ಯೂಸ್ ಮಾಡ್ತೇನೆ, ಮಗಳಿಗೂ ಅದೇ ಯೂಸ್ ಮಾಡ್ತೇನೆ. ಹಾಗೆ ಇಯರ್ಬಡ್ ಈಚೆ ಅವ್ರದ್ದು ಪರ್ಫ್ಯೂಮ್ ಹಾಗೆ ಪೌಡರ್, ಮತ್ತು ಇಲ್ಲಿ ನಮ್ಮಿಬ್ಬರದು ವಾಚಸ್ ಉಂಟು. ಸೊ ನೆಕ್ಸ್ಟ್ ಸೆಕ್ಷನ್ ಇದು ನಾನು ಆಗಲೇ ತೋರಿಸಿದ್ದೇನೆ ಇಲ್ಲಿ ಏನೇನು ಉಂಟು ಅಂತ. ನಂದು ಫುಲ್ ಮೇಕಪ್ಸ್ ಇಲ್ಲೇ ಉಂಟು. ಹಾಗೆ ಈ ಸೆಕ್ಷನ್ನಲ್ಲೂ ಅಷ್ಟೇ ಎಲ್ಲ ನನ್ನ ಮೇಕಪ್ಸ್ ಆ್ಯಂಡ್ ಸ್ಕಿನ್ ಕೇರ್. ಈ ಡ್ರಾವರಲ್ಲಿ ನೋಡೋದಾದರೆ ನನ್ನ ಇಯರಿಂಗ್ಸ್ ಮತ್ತು ನಂದು ಆ್ಯಕ್ಸಸರೀಸ್, ಸ್ಟಿಕ್ಕರ್ಸ್, ಪಿನ್, ಇದು ಎಕ್ಸ್ಟ್ರಾ ಸ್ಟಿಕ್ಕರ್, ಕೆಳಗೆ ಕೆಲವು ಆರ್ನಮೆಂಟ್ಸ್, ಹಾಗೆ ಇದು ಕಾಟನ್ ಪ್ಯಾಡ್, ಕ್ಲಿಪ್ಸು, ಕೂಮ್ಸ್, ಮತ್ತು ಹೇರ್ ಕ್ಲಿಪ್ಸ್, ಮೋರ್ ಹೇರ್ ಕ್ಲಿಪ್ಸ್, ನನ್ನ ಸ್ಪೆಕ್ಸ್, ಇದು ಹೇರ್ ರೋಲರ್ ಸಿಂಗಲ್ ನಾನು ತಗೊಂಡದು. ನೆಕ್ಸ್ಟ್ ಒನ್ ಇಲ್ಲಿ ಜಾಸ್ತಿ ಏನಿಲ್ಲ, ಹೇರ್ ಸ್ಟ್ರೈಟ್ನರ್, ಹೇರ್ ಕಲರ್, ಇದು ಅಷ್ಟೇ ಸ್ವಲ್ಪ ನಂದು ಹೇರ್ ಆ್ಯಕ್ಸಸರೀಸ್ ಎಲ್ಲ, ಇದು ಲ್ಯಾಶಸ್, ಇದಿಷ್ಟೇ ಈ ಡ್ರಾವರಲ್ಲಿ. ಸೊ ಓವರಾಲ್ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್. ಹೋಪ್ ನಿಮಗಿದು ಏನಾದರೂ ಸ್ವಲ್ಪ ಇಷ್ಟ ಆಯಿತು ಅಂತ. ತುಂಬ ಸುಸ್ತಾಗಿದೆ, ಫುಲ್ ಕ್ಲೀನ್ ಮಾಡಿ ಕ್ಲಟರ್ ಫ್ರೀ ಮಾಡಿ ತುಂಬ ಸಾಕಾಯ್ತು ನನಗೆ. ನಾನು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.